ಎಸ್ ಮ್ಯಾಮ್, ಫೈನಲಿ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ ಅಂತ? ಒಳ್ಳೆ ಸಿನಿಮಾ ನೋಡಿ ಅಂತ ಹೇಳಿ ರಿಲೀಸ್ ಆಗ್ತಾ ಇದೆ, ಸಿನಿಮಾ ನೋಡಿ. ಅದೇ ಯಾವಾಗಲೂ ಹೇಳೋದೇನೆ. ಆದರೆ ನಮ್ಮ ಸಿನಿಮಾ ಯಾಕೆ ನೋಡಬೇಕು ಅಂದರೆ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋ ಅಂಥ ಸಿನಿಮಾ, ಫ್ಯಾಮಿಲಿ ವ್ಯಾಲ್ಯೂಸ್ ತುಂಬಿರೋ ಅಂಥ ಸಿನಿಮಾ. ನೋಡ್ಕೊಂಡು ಬಂದ ಮೇಲೆ ನಾವು ಈ ಒಂದು ವ್ಯಾಲ್ಯೂನ ನಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ಬೇಕು ಅನ್ನೋವಂಥ ಒಂದು ಸಿನಿಮಾ. ಸೊ ಈ ಜೆನರೇಷನ್ಗೆ ತುಂಬ ಮುಖ್ಯ ಆಗಿರುತ್ತೆ ಈ ಒಂದು ಸಿನಿಮಾ ನೋಡೋದು. ಆ್ಯಂಡ್ ಸಾಯಿ ಕುಮಾರ್ ಸರ್ ಇದ್ದಾರೆ, ಪೃಥ್ವಿ ಅಂಬಾರ್ ಅವರಿದ್ದಾರೆ, ಸುಧಾ ರಾಣಿ ಮ್ಯಾಮ್ ಇದ್ದಾರೆ, ಗಿಲ್ಲಿ ಅವರಿದ್ದಾರೆ. ಎಲ್ಲರೂ ಅವರ ಕಂಫರ್ಟ್ ಝೋನಿಂದ ಆಚೆ ಬಂದು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಧರ್ಮ ಸರ್ ಇದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ನಮ್ಮ ಸಿನಿಮಾನ ದಯವಿಟ್ಟು ಬಂದು 30th Jan ನೋಡಿ. ನಿಮ್ಮ ವರ್ಷ ಎಲ್ಲ ಹೇಳಾಯ್ತು ಅವರು. ಇದು ನನ್ನ ಡೈಲಾಗ್ ಆ್ಯಕ್ಚುಲಿ. ಇಲ್ಲ, ಆ್ಯಸ್ ಅನ್ ಆಡಿಯನ್ಸ್ ನಾನು ಸ್ಕ್ರಿಪ್ಟ್ ಓದಿದಾಗ ನಾನು ಭಾಳ ಈ ಸಿನಿಮಾದಲ್ಲಿ ಒಂದಷ್ಟು ವಿಚಾರಗಳನ್ನು ನನ್ನ ಲೈಫಲ್ಲಿ ನಾನು ಅಳವಡಿಸಿದ್ದೀನಿ. ಆ್ಯಕ್ಚುಲ್ ಹೇಳಬೇಕು ಅಂದರೆ ಬಾಯಿ ಅಂದರೆ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಕೆಲವೊಂದು ವಿಷಯಗಳು ಈ ಡೈಲಾಗ್ ಓದಿದಾಗ ಅಥವಾ ಸನ್ನಿವೇಶಗಳು ಓದಿದಾಗ ಕರೆಕ್ಟ್ ಅಲ್ವಾ ಅಂತ ನನಗೆ ಅನಿಸಿದೆ. ಪ್ರಾಯಶಃ ನಿರ್ದೇಶಕರು ಬಹಳ ಲೈಫ್ನ ಅಥವಾ ಹ್ಯೂಮನ್ ಇಮೋಷನನ್ನು ಅರ್ಥ ಮಾಡ್ಕೊಂಡಿರುವಂಥ ರೈಟರ್ ಅಂತ ಹೇಳ್ಬೋದು. ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಇದು ಅವರ ಶೈಲಿಯ ಸಿನಿಮಾ, ಅಂದರೆ ಚಂದ್ರಶೇಖರ್ ಬಂಡಿಯಪ್ಪ ಶೈಲಿಯ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಏನೇ ಶ್ರೇಯ ಬಂದರೂ ಏನೇ ಕ್ರೆಡಿಟ್ ಬಂದರೂ ಅದು ಅವ್ರಿಗೆ ಹೋಗಬೇಕು. ಬಿಕಾಸ್ ಇದರಲ್ಲಿ ನಾನು ಟ್ರೈಲರ್ ರಿಲೀಸ್ ಟೈಮಲ್ಲೂ ಹೇಳಿದೆ, ಇದರಲ್ಲಿ ನಾನು ಜಾಸ್ತಿ ಫ್ಯಾಕಲ್ಟಿ ಯೂಸ್ ಮಾಡಿಲ್ಲ, ತಲೆ ಯೂಸ್ ಮಾಡಿಲ್ಲ. ಅವ್ರು ಏನು ಹೇಳಿದ್ದಾರೆ ಅದನ್ನು ಹಾಗೆ ಮಾಡಿದ್ದೀನಿ. ಬಿಕಾಸ್ ಈ ವಾಸ್ ಅ ವೆರಿ ಗುಡ್ ಗೈಡ್. ಸೊ ಹಾಗಾಗಿ ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ, ಎಲ್ಲರೂ ರಿಲೇಟ್ ಮಾಡ್ಕೋಬೋದು. ಮಕ್ಕಳು ಅಥವಾ ಪೇರೆಂಟ್ಸ್ ರಿಲೇಟ್ ಮಾಡ್ಕೋಬೋದು. ಗಂಡ ಹೆಂಡತಿ ಹೇಗಿರಬೇಕು, ಅಥವಾ ಹೆಂಡತಿ ಒಂದು ಮನೆಗೆ ಬಂದ ಮೇಲೆ ಮನೆಗೆ ಸೇರೋದು ಬೇರೆ, ಮನೆಯನ್ನು ಬೆಳಗೋದು ಬೇರೆ. ಸೊ ಮನೆಯನ್ನು ಹೇಗೆ ಬೆಳಗ್ತಾರೆ ಅನ್ನೋದು ಇವರ ಪಾತ್ರದ ಮೂಲಕ, ಬೆಳಗುವಂತಹ ಹೆಂಡತಿ ಹೇಗಿರಬೇಕು ಅನ್ನೋದು ಇವರ ಪಾತ್ರದ ಮೂಲಕ ಕೊಟ್ಟಿದ್ದಾರೆ. ಅಥವಾ ತಂದೆ ಹೇಗಿರಬೇಕು ಅನ್ನೋದು ಸಾಯಿ ಕುಮಾರ್ ಸರ್ ಅವರ ಪಾತ್ರದ ಮೂಲಕ, ಮಗ ಹೇಗಿರಬೇಕು ಅನ್ನೋದು ನನ್ನ ಪಾತ್ರದ ಮೂಲಕ, ಅದನ್ನೆಲ್ಲ ತುಂಬ ಚೆನ್ನಾಗಿ ಈ ಸಿನಿಮಾ ಡೀಲ್ ಮಾಡಿದೆ. ಹಾಗಾಗಿ ಬಂದು ನೋಡಿ, ಸಪೋರ್ಟ್ ಮಾಡಿ. ನೋಡಿ ಮೇಡಮ್, ಮನೆ ಬೆಳಗೋದು ನೀವು ಹೇಳಲೇ ಇಲ್ಲ, ಪಾತ್ರೆ ಬೆಳಗೋದು ಹೇಳಿದ್ದೀನಿ. ಎಸ್ ಮ್ಯಾಮ್, ಫೈನಲಿ ಕನ್ನಡ ಜನತೆಗೆ ಏನು ಹೇಳ್ತೀರಾ? ಚೌಕಿದಾರ್ ಸಿನಿಮಾ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಬಂದು ಖಂಡಿತ ನೋಡಿ. 30ನೇ ತಾರೀಕು ಚೌಕಿದಾರ್, ಚಂದ್ರಶೇಖರ್ ಬಂಡಿಯಪ್ಪ ಅವರ ನಿರ್ದೇಶನದಲ್ಲಿ, ಡಾಕ್ಟರ್ ಕಲ್ಲಹಳ್ಳಿ ಚಂದ್ರಶೇಖರ್ ಸರ್ ಅವರು ನಿರ್ಮಾಣ ಮಾಡುವಂಥ ಮೊದಲನೇ ಚಿತ್ರ. ಅವರ ಪ್ರೊಡಕ್ಷನ್ ಹೌಸಲ್ಲಿ ಭಾಳಷ್ಟು ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಅವರು ಇಟ್ಕೊಂಡಿದ್ದಾರೆ. ಒಳ್ಳೆ ಪ್ರೊಡ್ಯೂಸರ್. ಆ್ಯಂಡ್ ಸಾಯಿ ಕುಮಾರ್ ಸರ್, ಧನ್ಯ ರಾಮ್ಕುಮಾರ್, ಹಾಗೆಯೇ ಸುಧಾರಾಣಿ ಮ್ಯಾಮ್, ಶ್ವೇತಾ ಮ್ಯಾಮ್, ಧರ್ಮ ಸರ್, ಆ್ಯಂಡ್ ಹಾಗೆ ಈಗ ಎಲ್ಲರ ಹಾಟ್ ಫೇವ್ರೆಟ್ ಗಿಲ್ಲಿ ನಟ, ಅವರು ಕೂಡ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ನನ್ನ ಕಾಂಬಿನೇಷನ್ ಇರಲಿಲ್ಲ, ಇವ್ರ ಕಾಂಬಿನೇಷನಲ್ಲಿ ಇದ್ದರು. ಆ್ಯಂಡ್ ದಯವಿಟ್ಟು ಬನ್ನಿ, ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.